ಇವತ್ತು ನಮ್ಮ ಸಮುದಾಯದ ನಾಯಕರುಗಳ ಸಭೆಯನ್ನೇ ಕರೆದಿದ್ರು. ಅದಕ್ಕೆ ಭಾಗವಹಿಸೋಕ್ಕೋಸ್ಕರ ನಾನು ಬಂದಿದ್ದೀನಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಮಾನತೆ ಮತ್ತು ಅಹಿಂದದ ಹೆಸರಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿ ಇವರು. ಆದರೆ ಆ ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಎಲ್ಲ ಬಗ್ಗೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಆದರೆ ಆಡಳಿತ ಪಕ್ಷಕ್ಕೆ ಬಂದಾಗ ಇದೆಲ್ಲವನ್ನೇ ಮರೆತು ಬಿಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮ್ಮದ್, ತನ್ವೀರ್ ಸೇಠ್, ಯುಟಿ ಖಾದರ್ ಅಷ್ಟೇ ಅಲ್ಲ, ಆ ಸಮುದಾಯವನ್ನೇ ಮೇಲ್ಗಡೆ ಎತ್ತೋದು ಹೇಗೆ? ಅದಕ್ಕೆ ರಾಜಕೀಯ ಅಧಿಕಾರ ಪಡೆಯೋಕ್ಕೋಸ್ಕರ ಹಿಂದುಳಿದ ವರ್ಗದ ಹೆಸರು ಹೇಳುತ್ತಾರೆ ಬಿಟ್ಟು ಆ ಸಮುದಾಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನೂ ಮಾಡಲಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಆಕ್ಷೇಪ ಇದೆ. ಮತ್ತೆ ತಾವೇನು ಕೇಳಿದರೆ, ಈಗ ತಾವು 2-3 ದಿನ ಹಿಂದೆ ಒಂದು ಟಿವಿ ಮಾಧ್ಯಮಗಳಲ್ಲಿ ನೋಡಿರಬಹುದು, ರಾಜ್ಯದ 32 ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯಿಂದ ನಾವಷ್ಟು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಭೇಟಿ ಮಾಡಿ ಶಿವಕುಮಾರ್ ಅವರ ಜೊತೆ ಸುಮಾರು 1 ಗಂಟೆಗಳ ಕಾಲ ನಾವು ಚರ್ಚೆ ಮಾಡಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತಕ್ಕಂಥದ್ದು ನಾನು ಅತಿ ಹಿಂದುಳಿದ ವರ್ಗದ ಮಠಾಧೀಶ್ವರ ಮಹಾಸಭೆಯ ರಾಜ್ಯಾಧ್ಯಕ್ಷರು ಕೂಡ ಇದ್ದೀನಿ. 32 ಅತಿ ಹಿಂದುಳಿದ ವರ್ಗದ ಮಠಾಧೀಶರ ಒಕ್ಕೂಟ ಇದೆ ಅದು. ಹಾಗಾಗಿ ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ. ಪಕ್ಷ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಅದನ್ನು ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಈ ಪಕ್ಷವನ್ನೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವುದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರತಕ್ಕಂಥ ವ್ಯಕ್ತಿ. ಹಾಗಾಗಿ ದುಡಿದಿದ್ದಾರೆ, ಕೂಲಿ ಕೊಡಲೇಬೇಕು. ಇವತ್ತು ಹಿಂದುಳಿದ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗೆಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳುತ್ತೇನೆ, ಶಿವಮೂರ್ತಿ ನಾಯ್ಕ ಅವರು ಎಲ್ಲಿದ್ದಾರೆ? ಕೆ.ಸಿ. ಕೊಂಡಯ್ಯನವರು ಎಲ್ಲಿದ್ದಾರೆ? ಜನಾರ್ದನ ಪೂಜಾರಿ ಅವರು ಎಲ್ಲಿದ್ದಾರೆ? ಸಮಾನತೆಗೋಸ್ಕರ ನಿಂತಿರತಕ್ಕಂಥ ಎಲ್ಲನ್ನೇ ಕೂಡ ಸೈಡ್ ಲೈನ್ ಮಾಡಿದ್ದಾರೆ. ಅಹಿಂದೆಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಹಣಕಾಸನ್ನು ಕೊಟ್ಟಿರತಕ್ಕಂಥ ನಮ್ಮ ಸಮುದಾಯದ ಜೆ.ಪಿ. ನಾರಾಯಣಸ್ವಾಮಿ ಅವರು, ಆರ್.ಎನ್. ಜಾಲಪ್ಪನವರು, ಅವರು ಎಲ್ಲರೂ ಕೂಡ ಆ ಕುಟುಂಬಕ್ಕೂ ಕೂಡ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಹೌದು ಸಮಾನತೆ ತತ್ವದಲ್ಲಿ ಎಲ್ಲ ನಾಯಕರು ಎಲ್ಲರನ್ನೇ ಕೂಡ ಸೈಡ್ ಲೈನ್ ಮಾಡಿದ್ದಾರೆ. ಯಾರನ್ನ ಅವ್ರಿಗೆ ಬೇಕು ಅವರನ್ನ ಅಷ್ಟೇ ಸೇರಿಸ್ಕೊಂಡಿದ್ದಾರೆ. ಇದು ಸಮಾನತೆ ಆಗೋದಿಲ್ಲ, ಇದು ಸಾಮಾಜಿಕ ನ್ಯಾಯ ಆಗೋದಿಲ್ಲ. ಆದ್ರಿಂದ 5 ವರ್ಷ 2013ರಿಂದ 18ವರೆಗೆ ಮುಖ್ಯಮಂತ್ರಿ ಆದ್ರು. ಈಗ 2.5 ವರ್ಷ ಆಯಿತು, ಟೋಟಲ್ 7.5 ವರ್ಷ ಮುಖ್ಯಮಂತ್ರಿ ಆಯ್ತು. ಆಮೇಲೆ ವಿರೋಧ ಪಕ್ಷದ ನಾಯಕರಾಯ್ತು. ಹಂಗಂದ್ರೆ ಹಿಂದುಳಿದ ವರ್ಗ ಅಂದ್ರೆ ಎಲ್ಲ ಅಧಿಕಾರ ಒಬ್ಬರಿಕೇನಾ? ಹಿಂದುಳಿದ ಜಾತಿಯಲ್ಲಿ 104 ಜಾತಿ ಇದೆ. ಅದರಲ್ಲಿ ಇನ್ನೊಬ್ಬರ ನಾಯಕರನ್ನ ಹೇಳಿ ನೋಡೋಣ, ಯಾರನ್ನ ಮಾಡಿದ್ದಾರೆ ಅಂದ್ರೆ ಯಾರಿಗೂ ಮಾಡಲಿಲ್ಲ, ಯಾರಿಗೂ ಸಿಗಲಿಲ್ಲ. ಆದ್ರಿಂದ ನಮ್ಮ ಸಮುದಾಯದ ಕುಲ ಕಸಬೂ ಕೂಡ ಬಂದು ಮಾಡಿಬಿಟ್ರು. ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದಿರತಕ್ಕಂಥ ಸಮುದಾಯ ಇದೀಗ ಆ ಸಮುದಾಯದ ಕಸಬೂ ಕೂಡ ನೀವು ಹಿಂದಕ್ಕೆ ಮಾಡಿಬಿಟ್ರೆ. ಈಗ ಅದಕ್ಕೋಸ್ಕರ ನಾನು ಹೇಳುತ್ತಾ ಇರೋದು, ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಬರಬೇಕು. ಅಷ್ಟೇ ಅಲ್ಲ, ಒಕ್ಕಲಿಂಗ ಸಮುದಾಯದೊಂದು ಕೂಡ ಒಬ್ಬ ಮುಖ್ಯಮಂತ್ರಿ ಬಂದ್ರೆ ಏನೂ ಸಮಸ್ಯೆ ಇಲ್ಲ. ಒಂದು ವೇಳೆ ಅವರು